ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದು ಸಿಂಗಲ್ ಐಲ್ಯಾಂಡ್ ಅಲ್ಲ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ಲಿ ಎಲ್ಲ ಗ್ಲೋಬಲ್ ಕಂಟ್ರೀಸೂ ನಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಓವರಾಲ್ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಒಂದು ಮೇನ್ ಇಂಪಾರ್ಟೆಂಟ್ ಕ್ವೆಶನ್ನ ಅಡ್ರೆಸ್ ಮಾಡೋದಕ್ಕೆ ಬಂದಿದ್ದೀವಿ. ತುಂಬ ಜನ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಇದನ್ನು ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೋದು, ಮುಂಚೆನೇ ಗೊತ್ತಾಗುತ್ತಾ, ವಾರ್ನಿಂಗ್ ಸೈನ್ಸ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪಾಸ್ಟ್ ಫ್ಯೂ ಮಂತ್ಸಿಂದ ಇದೇ ಕ್ವೆಶನ್ಸ್ ನಮಗೆ ತುಂಬ ಬಂದಿದೆ. ಅದಕ್ಕೋಸ್ಕರ ನಾವು ಈ ವಿಡಿಯೋನಲ್ಲಿ ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಸ್ಟಾಕ್ ಮಾರ್ಕೆಟ್ ಮುಂಚೆನೇ ನಾವು ಐಡೆಂಟಿಫೈ ಮಾಡೋ ಅಂಥ ಸೈನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇತ್ತೀಚೆಗೆ ನಡೆದಿರೋ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶಸ್ ಯಾವುದು? 1992ನಲ್ಲಿ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆಯಿತು. ಸೊ 1992ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು. ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನಿಂದ ಮಾರ್ಕೆಟ್ ಕೊಲ್ಯಾಪ್ಸ್ ಆಯಿತು. 2008ನಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸಿಂದ ಮಾರ್ಕೆಟ್ ಡೌನ್ಫಾಲ್ ಆಯಿತು. ಹಾಗೂ ರೀಸೆಂಟಾಗಿ ನಾವು ನೋಡಿರೋದು 2020 ಕೋವಿಡ್ ಕ್ರ್ಯಾಶ್. ಸೊ ಇದನ್ನು ನಾವು ಮುಂಚೆನೇ ಐಡೆಂಟಿಫೈ ಮಾಡ್ಬೋದಿತ್ತಾ? ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ನ ನೋಡ್ಬೋದು, ಬಟ್ ಅದನ್ನು ಬಿಟ್ಟರೆ ಯಾವ ರೀತಿ ವಾರ್ನಿಂಗ್ ಸೈನ್ಸ್ನ ನಾವು ಕನ್ಸಿಡರ್ ಮಾಡ್ಬೋದು? ಮಾರ್ಕೆಟ್ ಈ ಥರ ಬಿದ್ದರೆ ತುಂಬ ಜನ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊತಾರೆ, ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾರೆ, ತುಂಬ ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇದರಿಂದ ಮಾರ್ಕೆಟ್ ಇನ್ನೂ ಸೆಲ್ಲಿಂಗ್ ಪ್ರೆಷರಿಂದ ಕೆಳಗಡೆ ಬೀಳುತ್ತೆ. ಸೊ 5 ಮೇಜರ್ ವಾರ್ನಿಂಗ್ ಸೈನ್ಸ್ನ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸೈನ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಸೈನ್, FII ಸೆಲ್ಲಿಂಗ್. ಸೊ ಈ 5 ಸೈನ್ಸ್ನಲ್ಲಿ ಫಸ್ಟ್ ಸೈನ್ ಬರೋದು FII ಸೆಲ್ಲಿಂಗ್. ಸೊ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಇವರು ಎವ್ರಿ ಡೇ ಸಾವಿರಾರು ಕೋಟಿ ನಮ್ಮ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ತಾರೆ. ಬರೀ ನಮ್ಮ ಮಾರ್ಕೆಟ್ ಅಲ್ಲ, ಎಲ್ಲ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲೂ ಟ್ರೇಡ್ ಮಾಡ್ತಾರೆ. ಸೊ ಯಾವುದಾದ್ರೂ ಎಕಾನಮಿಕಲ್ ನ್ಯೂಸ್ ಬಂತು ಅಥವಾ ಏನೇ ರಿಲೇಟೆಡ್ ಏನಾದರೂ ನೆಗೆಟಿವ್ನೆಸ್ ಕಾಣಿಸ್ತಿದೆ ಅಂದರೆ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಮಾಡಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡ್ತಾರೆ. ಸೊ ಇದನ್ನು ನಾವು FII ಸೆಲ್ಲಿಂಗ್ ಅಂತ ಹೇಳ್ತೀವಿ. ಇದು ತುಂಬ ಡೇಂಜರಸ್. ಯಾಕೆ ಅಂದರೆ FII ಅವರು ಕಂಟಿನ್ಯೂಸ್ ಆಗಿ ಸ್ಟಾಕ್ಸ್ನ ಎಕ್ಸಿಟ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ ವೀಕ್ ಆಗುತ್ತೆ. ಸೊ FII ಅವರು ಕಂಪ್ಲೀಟ್ಲಿ ಮಾರ್ಕೆಟಿಂದ ಅವ್ರ ದುಡ್ಡನ್ನ ತೆಗೀತಾ ಇದ್ದಾರೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಆ್ಯಸ್ ರಿಟೇಲ್ ಇನ್ವೆಸ್ಟರ್ಸ್ ನಾವು ಕೂಡ ಅವ್ರ ಜೊತೆ ಅದೇ ಟ್ರೆಂಡ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಅದರಿಂದ ಎರಡೂ ಸೈಡ್ ನಿಮಗೆ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ನೂ ಡೌನ್ಫಾಲ್ ಬರುತ್ತೆ. ನಿಫ್ಟಿ ವೀಕ್ ಆಗ್ಬೋದು, ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು, ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫಸ್ಟ್ ಸೈನ್. FIIs ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೂಡ ಮಾರ್ಕೆಟ್ನಲ್ಲಿ ಕೇರ್ಫುಲ್ ಆಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ರೀತಿ ಸೈಡ್ ವೇ ಸ್ಟ್ರಾಟಜೀಸ್ನ ಆ ಮೂಮೆಂಟಲ್ಲಿ ಹಾಕಕ್ಕೆ ಹೋಗಬೇಡಿ. ಸೊ ಸೆಕೆಂಡ್ ಸೈನ್ ಬರೋದು ಗ್ಲೋಬಲ್ ಮಾರ್ಕೆಟ್ ವೀಕ್ನೆಸ್. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದು ಸಿಂಗಲ್ ಐಲ್ಯಾಂಡ್ ಅಲ್ಲ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ಲಿ ಎಲ್ಲ ಗ್ಲೋಬಲ್ ಕಂಟ್ರೀಸೂ ನಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಓವರಾಲ್ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಕಂಟಿನ್ಯೂಸ್ ಆಗಿ ನಿಮಗೆ ವಾರ್ ನ್ಯೂಸ್ ಬರ್ತಾ ಇದೆ ಅಥವಾ ಇನ್ನೊಂದು ಕಡೆ ಬಾಂಬಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ಇದರಿಂದ ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವ್ನೆಸ್ ಮತ್ತು ಪ್ಯಾನಿಕ್ ಸ್ಟಾರ್ಟ್ ಆಗ್ತಾ ಇದೆ. ವಾರ್ ಸ್ಟಾರ್ಟ್ ಆಯಿತು, World War III ಅಂದರೆ ಮಾರ್ಕೆಟ್ಸ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಬರೀ ಇವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ಇಂಡಿಯಾನೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬೇರೆ ಕಂಟ್ರೀಸ್ ಎಕಾನಮಿ ಕೂಡ ನಮಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಅಂದರೆ ನಮಗೆ ಬರೀ ಇಂಡಿಯನ್ ನ್ಯೂಸ್ ಮ್ಯಾಟ್ರ್ ಆಗಲ್ಲ. ಯುರೋಪಿಯನ್ ಮಾರ್ಕೆಟ್ಸ್, US ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅದೇ ರೀತಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. US ಮಾರ್ಕೆಟ್ನಲ್ಲಿ ನೆಗೆಟಿವ್ನೆಸ್ ಕಾಣಿಸ್ತಿದೆ, ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ ಅಂದರೆ ಅದು ಇಂಡಿಯನ್ ಮಾರ್ಕೆಟ್ ಮೇಲೂ ಪ್ರಭಾವ ಬೀರುತ್ತೆ. ಸೊ ನೀವು ಕೂಡ
ಓವರಾಲ್ ಗ್ಲೋಬಲ್ ಸೆಂಟಿಮೆಂಟ್ ನೋಡಿಕೊಂಡು ಟ್ರೇಡ್ ಮಾಡಬೇಕು. ಈ ಥರ ನಿಮಗೆಲ್ಲೋ ವಾರ್ ನಡೀತಾ ಇದೆ ಅಂದರೆ ಬರೀ ಇಂಡಿಯಾ ಸೆಪ್ರೇಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟ್ ಬಂದು ಗ್ಲೋಬಲ್ ಮಾರ್ಕೆಟ್ ಕಂಡೀಷನ್ಸ್. ಅಂದರೆ ಇವಾಗ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನೆಗೆಟಿವ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ, ನಿಮಗೆ ಬೇರೆ ಕಂಟ್ರೀಸ್ ಮಧ್ಯೆ ವಾರ್ ನಡೀತಾ ಇದೆ ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದು ಸಿಂಗಲ್ ಐಲ್ಯಾಂಡ್ ಅಲ್ಲ. ನಿಮಗೆ ಗ್ಲೋಬಲ್ ಮಾರ್ಕೆಟ್ ಟೆನ್ಷನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ಪ್ರಭಾವ ಬೀರುತ್ತೆ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಜೊತೆಗೆ ನಾವು ಯುರೋಪಿಯನ್ ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್ ಹಾಗೂ US ಮಾರ್ಕೆಟ್ಸ್ನ ಚೆಕ್ ಮಾಡಬೇಕಾಗತ್ತೆ. ಬಿಕಾಸ್ ಓವರಾಲ್ ನೀವು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ನ ನೋಡಿದ್ರೆ ಮೇನ್ ಮೋಸ್ಟ್ ಡಾಮಿನೆಂಟ್ ಸ್ಟಾಕ್ ಮಾರ್ಕೆಟ್ಸ್ ನಾವು ಏಷ್ಯನ್ ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ US ಮಾರ್ಕೆಟ್ಸ್ ಅಂತ ಹೇಳ್ಬೋದು. ಸೊ ಇದರಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ನೆಗೆಟಿವ್ನೆಸ್ ಬರುತ್ತೆ. ಸೊ ಇವಾಗ US ಮಾರ್ಕೆಟ್ ಸಡನ್ ಆಗಿ ನಿಮಗೆ ಗ್ಯಾಪ್ ಡೌನ್ ಆಗಿ ಫಾಲ್ ಆಗ್ತಾ ಇದೆ ಅಂದರೆ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲೂ ನೆಕ್ಸ್ಟ್ ಡೇ ಒಂದು ಗ್ಯಾಪ್ ಡೌನ್ ಅಥವಾ ಫಾಲ್ ಸೂಚನೆ ತೋರಿಸುತ್ತೆ. ಸೊ ನೀವು ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕು ಅಂದರೆ ನ್ಯೂಸ್ ನೋಡಿ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿ. ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿದೆ ಅಂದರೆ ಒಂದು ಪಾಸಿಟಿವ್ ಮೂವ್ ಬರ್ಬೋದು, ಇಲ್ಲ ಅಂದರೆ ಒಂದು ನೆಗೆಟಿವ್ನೆಸ್ ಕಾಣಿಸುತ್ತೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರೋದು ಓವರ್ ವ್ಯಾಲ್ಯೂಯೇಷನ್. ಸೊ ಓವರ್ ವ್ಯಾಲ್ಯೂಯೇಷನ್ ಅಂದರೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಲಾಸ್ಟ್ 1 year ಅಥವಾ ಪ್ರೀವಿಯಸ್ 52 ವೀಕ್ಸ್ನಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಅದರದ್ದು PE ರೇಷಿಯೋ ತುಂಬ ಹೈ ಆಗಿದೆ, ಒಂದು ಒಳ್ಳೆ ಬುಲ್ಲಿಶ್ ಮೂವ್ ತೋರಿಸಿದೆ ಅಂದರೆ ನಿಮಗೆ ಒಂದು ಕರೆಕ್ಷನ್ ಬರೋ ಸೂಚನೆ. ಸೊ ಯಾವುದಾದ್ರೂ ಮಾರ್ಕೆಟ್ ಇವಾಗ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮೇಲೆ ಹೋಗೋಕ್ಕಾಗಲ್ಲ, ಒಂದು ಕರೆಕ್ಷನ್, ಹೆಲ್ದಿ ಕರೆಕ್ಷನ್ ಬರಲೇಬೇಕು. ಅದು ಒಂದು ಬೈಯಿಂಗ್ ಆಪರ್ಚುನಿಟಿಯಾಗಿ ಆ್ಯಕ್ಟ್ ಮಾಡುತ್ತೆ ಮತ್ತು ವಾಲ್ಯೂಮ್ಸ್ ಬೂಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ಆ ಮೂಮೆಂಟಲ್ಲಿ ಪರ್ಚೇಸ್ ಮಾಡಬೇಡಿ. ಯಾವುದೇ ಸ್ಟಾಕ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಬಾಟಮ್ನಲ್ಲಿ ಪರ್ಚೇಸ್ ಮಾಡಿ. ಓವರ್ ವ್ಯಾಲ್ಯೂಡ್ ತುಂಬ ಪೀಕಲ್ಲಿ ಆಲ್ರೆಡಿ 1 year ನಿಮಗೆ 30-40% ರಿಟರ್ನ್ಸ್ ಕೊಟ್ಬಿಟ್ಟಿದೆ ಅಂದರೆ ಈ ವರ್ಷ ಇನ್ನೂ ಮೇಲೆ ಹೋಗುತ್ತೆ ಅಂತ ನಾವು ಅದೇ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಯಾವಾಗ್ಲೂ ಬೆಸ್ಟ್ ಕೇಸ್ ಸಿನಾರಿಯೋ ಒಳ್ಳೆ ಸ್ಟಾಕ್ ಬಾಟಮಲ್ಲಿರುವಾಗ ಬೈ ಮಾಡಿ. ಓವರ್ ವ್ಯಾಲ್ಯೂಡ್ ಮಾರ್ಕೆಟ್ಸ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಮೇಲೆ ಹೋಗುತ್ತೆ ಅಂತ ದುಡ್ಡನ್ನ ಹಾಕಕ್ಕೆ ಹೋಗಬೇಡಿ. ಸೊ ಆ ಮೂಮೆಂಟಲ್ಲಿ ಕೇರ್ಫುಲ್ಲಾಗಿ ವೆಯ್ಟ್ ಮಾಡಿ. ಓವರ್ ವ್ಯಾಲ್ಯೂಯೇಷನ್ ಆಗಿರುವಾಗ ನಿಮಗೆ ಒಂದು ಕರೆಕ್ಷನ್, ಏನೇ ಒಂದು ಚಿಕ್ಕ ನೆಗೆಟಿವ್ ನ್ಯೂಸ್ ಬಂದ್ರೂ ಮಾರ್ಕೆಟ್ ಡೌನ್ ಆಗುತ್ತೆ, ಒಂದು ಕರೆಕ್ಷನ್ ಬರುತ್ತೆ. ಸೊ ದಿಸ್ ಇಸ್ ಜಸ್ಟ್ ಅ ಕರೆಕ್ಷನ್ ಪೀರಿಯಡ್. ನೀವು ಆ ಮೂಮೆಂಟಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ಸ್ಟಾಕ್ಸ್ನ ಅಕ್ಯುಮುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್, ಓವರ್ ವ್ಯಾಲ್ಯೂಡ್ ಮಾರ್ಕೆಟ್ನಲ್ಲಿ ಟೆನ್ಷನ್ ಇರುತ್ತೆ, ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಸೊ ಈ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ PE ರೇಷಿಯೋ ತುಂಬ ಹೈ ಆಗಿರುತ್ತೆ. ಸೆಕೆಂಡ್, ನೀವು ಚಾರ್ಟ್ಸ್ ನೋಡಿದ್ರೂ ತುಂಬ ಒಳ್ಳೆ ಬುಲಿಶ್ನೆಸ್ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಸ್ವಿಂಗಲ್ಲೇ ತೋರಿಸಿದೆ ಅಂದರೆ ಈ ಮೂಮೆಂಟಲ್ಲಿ ಬಿಗ್ ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕೆ ಆ್ಯಕ್ಟಿವ್ ಆಗೇ ಆಗ್ತಾರೆ. ಸೆಲ್ಲಿಂಗ್ ಪ್ರೆಷರಿಂದ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಈ ಥರ ನೀವು ಚೆಕ್ ಮಾಡಿ ಐಡೆಂಟಿಫೈ ಮಾಡಬೇಕು. ಸೊ ಫೋರ್ತ್ ಪಾಯಿಂಟ್ ಬರೋದು ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್. ಸೊ ನಿಮಗೆ ಮೇನ್ ಸೆಂಟ್ರಲ್ ಬ್ಯಾಂಕ್ಸ್ ರೇಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ಜನ ಅವಾಗ ಏನು ಮಾಡ್ತಾರೆ, ನಿಮಗೆ ಸ್ಟಾಕ್ಸಿಂದ ಅಮೌಂಟ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುವಾಗ ನಿಮಗೆ ಬ್ಯಾಂಕ್ಸ್ ಲೋನ್ ತೊಗೊಳೋದೂ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಲೋನ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಲೋನ್ಸ್ ಎಕ್ಸ್ಪೆನ್ಸಿವ್ ಆದರೆ ಕಂಪನೀಸ್ ಬಾರೋಯಿಂಗ್ ಇಂಟ್ರೆಸ್ಟ್ ಕಾಸ್ಟ್ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ನಾವು ಇಷ್ಟು ಹೈ ಇಂಟ್ರೆಸ್ಟ್ ರೇಟ್ನ ಕಟ್ಟೋಕ್ಕಾಗ್ದಲೆ ಆ ಮೂಮೆಂಟಲ್ಲಿ ನಮ್ಮ ಸೇವಿಂಗ್ಸ್ ಅಥವಾ ನಾವು ಹಾಕಿರೋ ಸ್ಟಾಕ್ಸಿಂದ ನಾವು ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ವಿಡ್ರಾ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ನಿಮಗೆ ಟೆನ್ಷನ್ಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಸೊ ಯಾಕೆ ಅಂದರೆ ಇವಾಗ ಕಾಸ್ಟ್ ರೇಟ್ ಜಾಸ್ತಿ ಆಗಿದೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ, ಬಿಸ್ನೆಸಸ್ ನಿಮಗೆ
ಸ್ಲೋ ಆಗುತ್ತೆ, ಬಿಸ್ನೆಸ್ ಗ್ರೋತ್ ನಿಮಗೆ ಸ್ಲೋ ಆಗುತ್ತೆ. ಬಿಸ್ನೆಸ್ ಗ್ರೋತ್ ಸ್ಲೋ ಆಯಿತು ಅಂದರೆ ಜನ ಮತ್ತೆ ಬಾರೋ ಮಾಡೋದ್ರ ಬದಲು ನಮ್ಮ ಹತ್ರ ಇರೋದನ್ನೇ ಯೂಸ್ ಮಾಡೋಣ ಅಂತ ಇರೋ ಅಮೌಂಟ್ನೇ ವಿಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಲಿಂಗ್ ಪ್ರೆಷರ್ ಅಥವಾ ಪ್ರಾಫಿಟ್ ಬುಕ್ಕಿಂಗಿಂದ ನಿಮಗೆ ಒಂದು ನೆಗೆಟಿವ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಮೂಮೆಂಟಲ್ಲಿ ನಿಮಗೆ ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅಟ್ಲೀಸ್ಟ್ ಫಾರ್ ಅ ಫ್ಯೂ ಡೇಸ್ ಆರ್ ವೀಕ್ಸ್ ನೀವು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು, ಎಸ್ಪೆಷಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ನ್ಯೂಸ್ ಬಂದಾಗ. 5th ಪಾಯಿಂಟ್ ಬರೋದು ರೀಟೇಲ್ ಯೂಫೋರಿಯಾ. ಅಂದರೆ ಇವಾಗ ಮಾರ್ಕೆಟ್ ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಅಂದರೆ ಬಾಯಿ ಮಾತಲ್ಲಿ ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ಈ ಥರ ನಾನು ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಮಾಡಿ ಅಂತ ಜನರಲ್ ಟಾಕ್ನಲ್ಲಿ ಇದು ಒಂದು ನ್ಯೂಸ್ ನಿಮಗೆ ಸ್ಪ್ರೆಡ್ ಆಗುತ್ತೆ. 5th ಪಾಯಿಂಟ್ ಬಂದು ರೀಟೇಲ್ ಯೂಫೋರಿಯಾ. ಅಂದರೆ ಇವಾಗ ತುಂಬ ಜನ ಬಾಯಿ ಮಾತಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾತಾಡುವಾಗ ರೀಟೇಲ್ ಇನ್ವೆಸ್ಟರ್ಸ್ ನಿಮಗೆ ನಾನು ಈ ಸ್ಟಾಕಿಗೆ ಹಾಕಿದ್ದೀನಿ, ಈ ಸ್ಟಾಕ್ ಬಾಟಮಲ್ಲಿದೆ, ನಾನು ಬೈ ಮಾಡಿದ್ದೀನಿ, ಪೀಕಿಗೆ ಹೋಗಿದೆ ಅಂದಾಗ ಜನರಲ್ ಸೆಂಟಿಮೆಂಟ್ ಏನಾಗುತ್ತೆ, ಮಾರ್ಕೆಟ್ ಯಾವಾಗಲೂ ಅಪ್ ಹೋಗುತ್ತೆ, ಮಾರ್ಕೆಟ್ನಲ್ಲಿ ಇವಾಗಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು ಅಂತ ಎಲ್ಲರೂ ಅಮೌಂಟ್ ಪಂಪ್ ಮಾಡುವಾಗ ಸ್ಮಾರ್ಟ್ ಮನಿ ಟ್ರೇಡ್ ಮಾಡೋರು ಅಥವಾ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ ಏನು ಮಾಡ್ತಾರೆ, ಆಲ್ರೆಡಿ ಒಳ್ಳೆ ಪ್ರಾಫಿಟ್ ರನ್ನಿಂಗ್ ಇದ್ದರೆ ಅದನ್ನು ಎಕ್ಸಿಟ್ ಮಾಡ್ತಾರೆ. ಬಿಕಾಸ್ ಯಾವಾಗಾದ್ರೂ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿರುವಾಗ ರೀಟೇಲ್ ಇನ್ವೆಸ್ಟರ್ಸ್ ಗೊತ್ತಿಲ್ಲದಲೇ ಇರೋರು ತುಂಬ ಹೈ ಪ್ರೈಸ್ನಲ್ಲೂ ಬೈ ಮಾಡ್ತಾರೆ. ಬಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋರು ಆ ಮೂಮೆಂಟಲ್ಲಿ ಕೇರ್ಫುಲ್ಲಾಗಿ ಎಕ್ಸಿಟ್ ಆಗ್ತಾರೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಸೊ ಈ ಮೂಮೆಂಟಲ್ಲಿ ಸೆಲ್ಲಿಂಗ್ ಪ್ರೆಷರಿಂದ ಮತ್ತೆ ಮಾರ್ಕೆಟ್ನಲ್ಲಿ ಒಂದು ಕರೆಕ್ಷನ್ ಸೂಚನೆ ಬರುತ್ತೆ. ಸೊ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಸೈಕಾಲಜಿ. ಇವಾಗ ಎಲ್ಲರೂ ಕಂಪ್ಲೀಟ್ಲಿ ಬುಲ್ಲಿಶ್ ಆಗಿದ್ದಾರೆ, ಮಾರ್ಕೆಟ್ ಇನ್ನೂ ಮೇಲೋಗುತ್ತೆ ಅಂತ ಎಲ್ಲರೂ ಇನ್ವೆಸ್ಟ್ ಮಾಡುವಾಗ, ಇನ್ನೂ ಮೇಲೋಗುತ್ತೆ ಅಂತ ಟ್ರೇಡ್ ತೊಗೊಳುವಾಗ ನಿಮಗೆ ಒಂದು ಒಳ್ಳೆ ಕರೆಕ್ಷನ್ ಆ ಮೂಮೆಂಟಲ್ಲಿ ಬರುತ್ತೆ. 5th ಪಾಯಿಂಟ್ ಬರೋದು ರೀಟೇಲ್ ಯೂಫೋರಿಯಾ. ಅಂದರೆ ಎಲ್ಲರೂ ಒಂದು ಒಳ್ಳೆ ಬುಲ್ಲಿಶ್ ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಬಾಯಿ ಮಾತಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾರ್ಕೆಟ್ ಈ ಮೂಮೆಂಟಲ್ಲಿ ಅಪ್ ಮೂವ್ ತೋರಿಸ್ಬಹುದು ಅಂತ ಎಲ್ಲರೂ ಅಮೌಂಟ್ ಹಾಕುವಾಗ ನಿಮಗೆ ಜಸ್ಟ್ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ ಏನು ಮಾಡ್ತಾರೆ, ಆಲ್ರೆಡಿ ಬಾಟಮ್ನಲ್ಲಿ ಬೈ ಮಾಡಿರ್ತಾರೆ, ಈ ಮೂಮೆಂಟಲ್ಲಿ ಆಲ್ರೆಡಿ ಹೈಗೆ ಬಂದಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ, ಎಕ್ಸಿಟ್ ಪೊಸಿಷನ್ಸ್ನ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಎಷ್ಟೊಂದು ಜನ ಹೊಸದಾಗಿ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಅಂದರೆ ಅವರು ಹೈ ಅಥವಾ ಮಿಡ್ ರೇಂಜ್ನಲ್ಲೂ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ ಯಾವತ್ತೂ ಹೈಯಲ್ಲಿ ಬೈ ಮಾಡಲ್ಲ, ಬಾಟಮ್ನಲ್ಲೇ ಬೈ ಮಾಡ್ತಾರೆ, ಒಳ್ಳೆ ಪ್ರಾಫಿಟ್ ಮಾಡಿ ಹೈಗೆ ಬಂದಾಗ ಎಕ್ಸಿಟ್ ಮಾಡ್ತಾರೆ, ಮತ್ತೆ ಬೇರೆ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಮಾರ್ಕೆಟ್ ಸೈಕಲ್. ಸೊ ರೀಟೇಲ್ ಯೂಫೋರಿಯಾ ಅಂದರೆ ನಿಮಗೆ ಜನರಲ್ ಮಾರ್ಕೆಟ್ ಸೆಂಟಿಮೆಂಟ್ ಒಂದು ಓವರ್ ವ್ಯಾಲ್ಯೂಡ್ ಪೊಸಿಷನಿಗೆ ಹೋದಾಗ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಎಕ್ಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋರು ಟ್ರ್ಯಾಪ್ ಆಗ್ತಾರೆ. ಸೊ ಇದು ಜಸ್ಟ್ ಒಂದು ಮಾರ್ಕೆಟ್ ಸೆಂಟಿಮೆಂಟ್. ಸೊ ನಾವಿಲ್ಲಿ 5 ವಾರ್ನಿಂಗ್ ಸೈನ್ಸ್ ಏನು ನೋಡಿದ್ದೀವಿ. ಫಸ್ಟ್ ಒನ್ FII ಸೆಲ್ಲಿಂಗ್, ಸೆಕೆಂಡ್ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್, ಥರ್ಡ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್, 4th ವಾರ್ನಿಂಗ್ ಸೈನ್ ಬಂದು ಇಂಟ್ರೆಸ್ಟ್ ರೇಟ್ ಹೈಕ್ಸ್, ಹಾಗೂ 5th ಒನ್ ರಿಟೇಲ್ ಯೂಫೋರಿಯಾ. ಸೊ ಈ 5 ಮೇಜರ್ ಸೈನ್ಸ್ನ ನೀವು ಅಬ್ಸರ್ವ್ ಮಾಡಿ. ಈ ಸೈನ್ಸ್ ಮಾರ್ಕೆಟ್ನಲ್ಲಿ ತೋರಿಸ್ತಾ ಇದೆ, ಮಾರ್ಕೆಟ್ ಈ ಸೈನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಒಂದು ಕರೆಕ್ಷನ್ ಮೂವ್ ಬರ್ಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಈ ಒಂದು ಬೈಯಿಂಗ್ ಆಪರ್ಚುನಿಟಿ ಡಿಪ್ನ ಯೂಸ್ ಮಾಡ್ಕೊಬೇಕು ಅಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಜಾಯಿನ್ ಆಗಿ. ಇಲ್ಲಿ ನಾವು ಫ್ರಮ್ ಬೇಸಿಕ್ ನಿಮಗೆ ಕಂಪ್ಲೀಟ್ಲಿ ಎಲ್ಲ ರೀತಿನಲ್ಲೂ ಕೋಚಿಂಗ್ ಪ್ರೊವೈಡ್ ಮಾಡ್ತೀವಿ. ಸೊ ಫ್ರಮ್ ಬೇಸಿಕ್ ಸ್ಟಾಕ್ ಸೆಲೆಕ್ಷನ್, F&O ಹಾಗೂ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಮೂರನ್ನು ನಾವು ಕಂಪ್ಲೀಟ್ಲಿ ಹೇಳ್ಕೊಡ್ತೀವಿ. ಫರ್ದರ್ ಡೀಟೇಲ್ಸಿಗೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು
ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾಸ್ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ, ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.